ನಿಮ್ಮ ಟಾರ್ಗೆಟ್ ಯಾವ ವರ್ಷದ ಚುನಾವಣೆ? ನೆಕ್ಸ್ಟ್ ವರ್ಷನೇ. ಉಪೇಂದ್ರ ಅವ್ರ ಹತ್ರ ಒಳ್ಳೆಯ ಕಾನ್ಸೆಪ್ಟ್ ಇದೆ, ಅವ್ರು ಹೇಳ್ತಿರೋದೆಲ್ಲ ಕರೆಕ್ಟ್ ಆಗೇ ಇದೆ. ಆದರೆ ಉಪೇಂದ್ರ ಅವರು ಸೀರಿಯಸ್ ಆಗಿ ಇನ್ಮೇಲೆ ನಾನು ನಿಂತ್ಕೊಂತೀನಿ ಎಲೆಕ್ಷನ್ಗೆ. ನೀವು ಸೀರಿಯಸ್ನೆಸ್ ಬೇಕು ಅಂದರೆ. ವಿಜಯ್ ಅವ್ರು ಗೆದ್ದಿದ್ದು ಎಷ್ಟು ಖುಷಿ ಆಯ್ತು ರೀ? ನನಗೆ ಪ್ರತಿ ಸತಿ ಕೇಳಿದಾಗಲೂ ನಗು ಬರುತ್ತೆ. ಏನು ಗೆಲುವು, ಯಾರು ಗೆಲ್ಲಬೇಕಾಗಿರೋದಿಲ್ಲಿ? ಅಲ್ಲಿ ವಿಜಯ್ಗೆ ಗೆಲ್ಲಕ್ಕಾಗತ್ತೆ, ಇಲ್ಲಿ ಉಪೇಂದ್ರ ಅವ್ರಿಗೆ ಯಾಕೆ ಗೆಲ್ಲಕ್ಕಾಗತ್ತೆ? 1,000 ಕೋಟಿ ಒಂದು ಎಲೆಕ್ಷನ್ಗೆ ಮಿನಿಮಮ್ ಖರ್ಚಾಗತ್ತೆ ಅಂತ ನಾವು ಮಾತಾಡ್ತೀವಿ ಅಂದ್ರೆ ಆ ಹಣ ಎಲ್ಲಿಂದ ಬರ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ, ಯಾರು ತಂದು ಹಾಕ್ತಾ ಇದ್ದಾರೆ? ಸರ್ಕಾರ ಈಗ ಗ್ಯಾರಂಟಿಗಳನ್ನು ಕೊಟ್ಟು ಈಗ 8 ಗ್ರಾಮ್ ಚಿನ್ನದವರೆಗೂ ಕೂಡ ಭರವಸೆನ ಕೊಡಲಾಗಿದೆ ತಮಿಳುನಾಡಿನಲ್ಲಿ. 5 ವರ್ಷ ಹಿಜಾಬ್ ಹಾಕೊಂಡು ಬರ್ಬೋದು, ಜನಿವಾರ ಹಾಕೊಂಡ್ಬರೋರು ಹಾಕೊಂಡ್ಬರ್ಬೋದು, ಟರ್ಬನ್ ಕಟ್ಟೋರು ಕಟ್ಕೊಂಡು ಬರ್ಬೋದು. ಇದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನನಗಿಲ್ಲ, ಯಾಕಂದ್ರೆ ನಾನು ನಾಯಕ ಅಲ್ಲ. ಜನರ ಸೇವಕ, ಜನರ ನಾಯಕ, ಜನರ ನಡುವೆ ಬರಬೇಕಾದ ಅವಶ್ಯಕತೆ ಇಲ್ವಾ? ಹಾಗಾದ್ರೆ ಇನ್ನೂ ಮೈಕ್ಗಳು ಹಾಕೊಂಡು, ಸ್ಟೇಜ್ಗಳು ಕಟ್ಕೊಂಡು, ಬ್ಯಾನರ್ಗಳು ಕಟ್ಕೊಂಡು ಹೋಗುವಂತ ಪರಿಸ್ಥಿತಿ ಇದೆಯಾ? 105 ಸೀಟ್ ಬಂದಿದೆ. ಆ 105ರಿಂದ 113ಕ್ಕೆ ಹೋಗ್ಬೇಕು. ಉಪೇಂದ್ರ ಅವರು ಕೂಡ ಬೇರೆಯವ್ರನ್ನ ಕರ್ಕೊಂಡು ಬರೋದ್ರ ಕಡೆ ಯೋಚನೆ ಮಾಡ್ತಾರ. ನನಗೆ ಈ ಪೋಸ್ಟ್ ಕೊಡ್ತೀಯಾ, ನನಗಿಷ್ಟು ಇದು ಕೊಡ್ತೀಯಾ, ಕಾಂಟ್ರಾಕ್ಟ್ಗಳು? ಉಪೇಂದ್ರ ಅವರ ಸಿದ್ಧಾಂತವನ್ನು ಇಟ್ಕೊಂಡು ಹೋಗಿ ಸಿದ್ದರಾಮಯ್ಯ ಅವ್ರ ಜೊತೆ ಕೇಳಕ್ಕಾಗಲ್ಲ. ನನ್ನ ಕೇಳಬೇಕಾದ ಜನನ್ನ. ಮುಂದಿನ ಚುನಾವಣೆಗೆ ಸ್ಪರ್ಧಿಸಿದ್ರೆ 2028 ವಿಧಾನಸಭೆ ಚುನಾವಣೆಗೆ ಖಂಡಿತಪ್ಪ ನಾನು ಬಯಸ್ತೀನಿ.